ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ. ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದ್ದು, ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಹೇಳಿದ್ದಾರೆ. ನಗರದ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ಜರುಗಿದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಜುಲೈ 7ರಂದು ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಶುರು ಮಾಡಲಾಗುವುದು ಎಂದರು. ಮೋಡ ಬಿತ್ತನೆಗಾಗಿ ಹುಬ್ಬಳ್ಳಿಯಲ್ಲಿ ಏರ್ಕ್ರಾಫ್ಟ್ ಸಿದ್ಧವಿದೆ. ಮೋಡ ಬಿತ್ತನೆಗೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗುವುದು. ಜುಲೈ 7ರಂದು ಎಲ್ಲ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದರು. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಶನಿವಾರ ಭಾನುವಾರ ನಾವು ಟ್ರೈನಿಂಗ್ ಕೊಡ್ತೀವಿ. ಸೋಮವಾರನ ವಿಮಾನವನ್ನು ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ಮಂಗಳೂರಿನಿಂದ ನಾವು ಮೋಡ ಬಿತ್ತನೆ ಮಾಡೋಕ್ಕೆ ತಯಾರಿದೆ. ಆದರೆ ಮೆಟ್ರಾಲಜಿಸ್ಟ್ ನಮಗೆ ಮೋಡ ಸೂಕ್ತವಾಗಿದೆಯೋ ಅನ್ನೋದನ್ನು ಹೇಳಬೇಕು. ಮಂಗಳೂರಿನಿಂದ ನಾವು ತಯಾರಿರ್ತೀವಿ. ಯಾವತ್ತು ಮೋಡ ಇರ್ತವೆ 3 ದಿವಸ ನಾವು ಮೋಡ ಬಿತ್ತನೆ ಮಾಡ್ತೀವಿ. ಇದಕ್ಕೆ ಬರಬೇಕಾದಂಥ ಖರ್ಚು ವೆಚ್ಚವನ್ನು ಯಾವ ರೀತಿ ಮಾಡ್ತೀವಿ? ಸರ್ಕಾರದಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಾಹೇಬರಿಗೆ ರಾಜ್ಯಾದ್ಯಂತ ಮಾಡಬಹುದು ಮನವಿ ಮಾಡ್ತಿದ್ದೀನಿ. ಸರ್ಕಾರ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೆಂಡರು ಲೇಟ್ ಆಗುತ್ತೆ. ಆದ್ದರಿಂದ ನಾವೆಲ್ಲ 6 ಜನ ಶಾಸಕರು, ಹಾವೇರಿ ಜಿಲ್ಲೆ ಶಾಸಕರು ಆ ಖರ್ಚನ್ನು ಭರಿಸಿ 3 ದಿನಗಳ ಕಾಲ ನಾವು ಮೋಡ ಬಿತ್ತನೆ ಮಾಡಬೇಕು ನಿರ್ಧಾರ ಮಾಡ್ತೀವಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಯಾವ ರೀತಿ ಪ್ರೊಸೆಸ್ ಆಗುತ್ತೆ? ಹುಬ್ಬಳ್ಳಿಯಲ್ಲಿ ವಿಮಾನ ಸೋಮವಾರನೇ ಬಂದು ಇಳಿಯುತ್ತೆ. ಆಮೇಲೆ ಮೆಟ್ರಾಲಜಿಸ್ಟು ರೆಡಾರ್ ಮುಖಾಂತರ ಮೋಡಗಳು, ಯಾವ ಮೋಡಗಳು ರೈನ್ ವೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ, ತೇವಾಂಶ ಇರತಕ್ಕಂಥ ಮೋಡಗಳನ್ನು ಅವ್ರು ಐಡೆಂಟಿಫೈ ಮಾಡ್ತಾರೆ. ನಮಗೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡು ಕೊಡ್ತಾರೆ, ಇಲ್ಲಿದೆ ಮೋಡ. ನಮ್ಮ ಪೈಲಟ್ಗಳು ಆ ಮೋಡಕ್ಕೆ ಹೋಗಿ ಮೋಡ ಬಿತ್ತನೆ ಅಂತ ಮಾಡ್ತಾರೆ. 20ರಿಂದ 46% ಮಳೆ ಹೆಚ್ಚಾಗುತ್ತೆ ಅಂತ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆಗಲೇ 30 ವರ್ಷದ ಕಾಲ ರಿಸರ್ಚ್ ಮಾಡಿ ಈಗಾಗಲೇ ಪೇಪರ್ ಪಬ್ಲಿಷ್ ಮಾಡಿದೆ. ಇದು ಪ್ರೂವನ್ ಟೆಕ್ನಾಲಜಿ. ನೋಡಿ, ವರುಣದೇವನನ್ನು ಒಲಿಸಲಿಕ್ಕೆ ಸಣ್ಣ ಪ್ರಯತ್ನ. ಈಗ ಸೂಪರ್ ಎಲ್ಲಿನೋ 150 ವರ್ಷಕ್ಕೊಮ್ಮೆ ಬರತಕ್ಕಂಥ ಬರಗಾಲ ಸಾಧ್ಯವಾದಷ್ಟು ನಮ್ಮ ರೈತರು ಏನು ಬಿತ್ತಿದ ಬೀಜಗಳಿದ್ದಾವೆ ಕೊಡಲಿ, ಅವ್ರಿಗೆ ಅನುಕೂಲ ಆಗಲಿ. ಅಟ್ಲೀಸ್ಟ್ ಮುಂಗಾರು ಮಳೆ ಫೇಲ್ ಆಗುತ್ತೆ, ಹಿಂಗಾರು ಮಳೆನೂ ಫೇಲ್ ಆಗುತ್ತೆ ಅಂತಕ್ಕಂಥ ಸಾಧ್ಯವಾದಷ್ಟು ರೈತರಿಗೆ ಒಂದು ಅಳಲಿ ಸೇವೆಯನ್ನು ನಾವು ಸೇರಿ ಮಾಡ್ತೀವಿ. ಎಷ್ಟು ಖರ್ಚು ಸುಮಾರು ಒಂದು 15 ಲಕ್ಷ ರೂಪಾಯಿ ಒಂದು ತಾಸಿಗೆ ಖರ್ಚು. 6 ಶಾಸಕರು ಒಟ್ಟಾಗಿ ಹಾಕೊಂಡು ಮಾತಾಡಿ ಪರ್ಮಿಷನ್ ಸಿಕ್ಕ ತಕ್ಷಣ 6 ಜನ ಶಾಸಕರಿಗೆ ಪರ್ಮಿಷನ್ ತೊಗೊಂಡೆ ನಾನು ಹೇಳ್ತಾರೆ. ಇದಿಷ್ಟು